ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೆಕ್ ವಿತ್ ಪ್ರೇಮ್ ಇನ್ ಕನ್ನಡ. ಫ್ರೆಂಡ್ಸ್, ಸರ್ಕಾರದಿಂದ ಯಾರೆಲ್ಲ ಪ್ರತಿ ತಿಂಗಳು ಮಾಸಿಕ ಪಿಂಚಣಿಯನ್ನು ಪಡ್ಕೊತಾ ಇದ್ದೀರಿ ಪಿಂಚಣಿದಾರರು ಅಂತವರಿಗೆ ಇದೊಂದು ಸಣ್ಣ ಮಾಹಿತಿಯಾಗಿರುತ್ತದೆ. ಅಂತಂದ್ರೆ ಪ್ರತಿ ತಿಂಗಳು ಕರ್ನಾಟಕ ಸರ್ಕಾರದಿಂದ ಸಾಮಾಜಿಕ ಭದ್ರತಾ ಯೋಜನೆಗಳ ಮೂಲಕ ನೀಡುವಂತಹ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಆಗಿರುವುದು, ವಿಧವಾ ಪಿಂಚಣಿ ವೇತನ ಆಗಿರುವುದು, ಅಂಗವಿಕಲರ ಪಿಂಚಣಿ ವೇತನ ಆಗಿರುವುದು, ಸಂಧ್ಯಾ ಸುರಕ್ಷಾ ಪಿಂಚಣಿ ವೇತನ ಆಗಿರುವುದು, ಮನಸ್ವಿನಿ ಹಾಗೂ ಮೈತ್ರಿ ಪಿಂಚಣಿಗಳನ್ನ ಯಾರೆಲ್ಲ ಮಾಸಿಕವಾಗಿ ಪಡ್ಕೊತಾ ಇದ್ದೀರಿ ಪಿಂಚಣಿದಾರರು ಅಂತವರಲ್ಲಿ ಯಾರಿಗೆಲ್ಲ ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಇನ್ನೂ ಸಹ ಅವರ ಬ್ಯಾಂಕ್ ಖಾತೆಗೆ ಜಮೆಯಾಗಿಲ್ಲ ಅಂತವರಿಗೆ ಇದೊಂದು ಸಣ್ಣ ಮಾಹಿತಿಯಾಗಿರುತ್ತದೆ. ನಾವು ನಮ್ಮ ಚಾನೆಲ್ ನಲ್ಲಿ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಜಮೆಯಾಗುವುದರ ಬಗ್ಗೆ ಹಲವಾರು ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಿದ್ದು, ಅದರಲ್ಲಿ ತುಂಬಾ ಜನ ಸಾರ್ವಜನಿಕರು ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಇನ್ನೂ ಸಹ ಜಮೆಯಾಗಿಲ್ಲ, ಯಾವಾಗ ಜಮೆಯಾಗುತ್ತೆ ಅನ್ನುವ ಕಾಮೆಂಟ್ ಅನ್ನ ತುಂಬಾ ಜನ ಪಿಂಚಣಿದಾರರು ಮಾಡಿದ್ರು. ಅದಕ್ಕೋಸ್ಕರವಾಗಿ ನಾವು ಕರ್ನಾಟಕ ಸರ್ಕಾರದ ಪಿಂಚಣಿ ಸಹಾಯವಾಣಿಗೆ ಕರೆ ಮಾಡಿ ಕೇಳಿದಾಗ ಅವರು ತಿಳಿಸಿರುವಂತಹ ಮಾಹಿತಿಯ ಪ್ರಕಾರ ಕರ್ನಾಟಕ ಸರ್ಕಾರದಿಂದ ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳ ಪಿಂಚಣಿ ಹಣವನ್ನು ಪಿಂಚಣಿದಾರರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಿಕ್ಕೆ ಪಿಂಚಣಿ ಫಂಡ್ ಅನ್ನ ಇನ್ನೂ ಸಹ ರಿಲೀಸ್ ಮಾಡಿರುವುದಿಲ್ಲ. ಯಾಕೆ ಅಂತಂದ್ರೆ ಇಯರ್ ಎಂಡ್ ಆಗಿರೋದ್ರಿಂದ ಪಿಂಚಣಿ ಫಂಡ್ ಅನ್ನ ರಿಲೀಸ್ ಮಾಡಲಿಕ್ಕೆ ತಡವಾಗಿರುವ ಕಾರಣದಿಂದಾಗಿ ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಜಮೆ ಮಾಡಲಿಕ್ಕೆ ತಡವಾಗುತ್ತಿರುವುದಾಗಿ ಒಂದು ಮಾಹಿತಿಯನ್ನು ಕೊಟ್ಟಿರುತ್ತಾರೆ. ಅವರು ತಿಳಿಸಿರುವಂತಹ ಮಾಹಿತಿಯ ಪ್ರಕಾರ ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಪಿಂಚಣಿದಾರರ ಬ್ಯಾಂಕ್ ಖಾತೆಗೆ ಜಮೆಯಾಗಲಿಕ್ಕೆ ಇನ್ನೂ 10 ದಿನಗಳ ಕಾಲ ಬೇಕಾಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಅವರು ಕೊಟ್ಟಿರುತ್ತಾರೆ. ನಾವು ಅವರ ಜೊತೆ ಮಾತಾಡಿರುವಂತಹ ಆಡಿಯೋವನ್ನು ಸಹ ಈ ವಿಡಿಯೋದೊಂದಿಗೆ ಹಾಕಿರುತ್ತೇನೆ. ಆ ಆಡಿಯೋವನ್ನು ನೀವು ಕೇಳಿಸಿಕೊಂಡು ಈ ಒಂದು ಮಾಹಿತಿಯನ್ನು ತಿಳ್ಕೊಬಹುದಾಗಿರುತ್ತೆ ಫ್ರೆಂಡ್ಸ್. ಹಲೋ, ಪೆನ್ಷನ್ ಹೆಲ್ಪ್ ಲೈನಾ? ಹೌದು ಸರ್, ಹೇಳಿ ಸರ್, ಅದು ಏಪ್ರಿಲ್ ತಿಂಗಳದು ಸಂಧ್ಯಾ ಸುರಕ್ಷಾ ಅಂಗವಿಕಲರು ಯಾವ ಪೆನ್ಷನ್ ಬಂದೇ ಇಲ್ಲ ಸರ್. ನಮ್ಮ ತಾಯಿದು ನಮ್ಮದು ಎಲ್ಲ. ಸರ್ ಏನಾಗಿದೆ ಗೊತ್ತಾ, ಹಾಂ ಸರ್. ಈಗ ಫೈನಾನ್ಷಿಯಲ್ ಇರಲ್ಲ, ಫಂಡ್ ರಿಲೀಸ್ ಮಾಡ್ಕೊಂಡು ನಿಮ್ಮ ಒಬ್ರದೇ ಎಲ್ಲ ಯಾವುದೂ ಆಗಿಲ್ಲ ಪೇಮೆಂಟು. ಹಾಂ ಸರ್. ವೆಯ್ಟ್ ಮಾಡಿ, 10 ಡೇಸ್ ಬರುತ್ತೆ. 10 ಡೇಸ್ ಆಯ್ತದೆ ಸರ್ ಇನ್ನೂ ಬರೋದು? 10 ಡೇಸ್ ಆಗುತ್ತೆ. ಸರಿ ಸರಿ. ಅದು ಏಪ್ರಿಲ್ದು ಮೇದು ಒಟ್ಟಿಗೆ ಬರುತ್ತಾ ಏನು ಸರ್, ಹೆಂಗೆ ಸರ್ ಅದು? ಹೌದು, ಮಾರ್ಚ್ ಏಪ್ರಿಲ್ 2 ಬರುತ್ತೆ. ಮಾರ್ಚ್ ಏಪ್ರಿಲ್ದು. ಹೌದು. ಸರಿ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದೀಗ ನೀವು ಕರ್ನಾಟಕ ಸರ್ಕಾರ ಪಿಂಚಣಿ ಸಹಾಯವಾಣಿಗೆ ಕರೆ ಮಾಡಿ ನಾವು ಮಾತಾಡಿರುವಂತಹ ಆಡಿಯೋವನ್ನು ನೀವು ಕೇಳಿಸಿಕೊಂಡಿರಬಹುದು. ಅವರು ತಿಳಿಸಿರುವಂತಹ ಮಾಹಿತಿಯ ಪ್ರಕಾರ ಯಾರೆಲ್ಲ ಈ ಒಂದು ಸಾಮಾಜಿಕ ಭದ್ರತಾ ಯೋಜನೆಗಳ ಮೂಲಕ ನೀಡುವಂತಹ ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳ ಮಾಸಿಕ ಪಿಂಚಣಿ ಹಣಕ್ಕಾಗಿ ಕಾಯ್ತಾ ಇದ್ದೀರಿ ಪಿಂಚಣಿದಾರರು ಅಂತವರು ನೀವು ಇನ್ನೂ 10 ದಿನಗಳ ಕಾಲ ಕಾಯಬೇಕಾಗಿರುತ್ತದೆ. ಇನ್ನು 10 ದಿನಗಳ ಒಳಗಾಗಿ ಯಾರೆಲ್ಲ ಮಾಸಿಕ ಪಿಂಚಣಿಯನ್ನ ಪಡ್ಕೊತಾ ಇದ್ದೀರಿ ಪಿಂಚಣಿದಾರರು ಅಂತವರ ಬ್ಯಾಂಕ್ ಖಾತೆಗೆ ನೇರವಾಗಿ ಡಿಬಿಟಿ ಮುಖಾಂತರ ಈ ಒಂದು ಸಾಮಾಜಿಕ ಭದ್ರತೆ ಅಡಿಯಲ್ಲಿ ನೀಡುವಂತಹ ಪಿಂಚಣಿ ಹಣವನ್ನ ಅವರ ಬ್ಯಾಂಕ್ ಖಾತೆಗೆ ನೇರವಾಗಿ ಡಿಬಿಟಿ ಮುಖಾಂತರ ಜಮೆ ಮಾಡಲಾಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಅವರು ಕೊಟ್ಟಿರ್ತಾರೆ ಫ್ರೆಂಡ್ಸ್. ಹಾಗೇನಾದ್ರೂ ಕರ್ನಾಟಕ ಸರ್ಕಾರದಿಂದ ಈ ಒಂದು ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಜಮೆ ಪ್ರಾರಂಭವಾದಲ್ಲಿ ಖಂಡಿತ ನಾನು ನಿಮಗೆ ಒಂದು ಸಣ್ಣ ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡಿ ಮಾಹಿತಿನ ಕೊಡ್ತೇನೆ ಫ್ರೆಂಡ್ಸ್. ಹಾಗೇನೆ ಯಾರೆಲ್ಲ ಮಾಸಿಕ ಪಿಂಚಣಿಯನ್ನು ಪಡ್ಕೊಂತಿರುವಂತಹ ಪಿಂಚಣಿದಾರರು ಈ ವಿಡಿಯೋವನ್ನು ನೋಡ್ತಾ ಇದ್ದೀರಿ ಅಂತವರು ಆದಷ್ಟು ಈ ವಿಡಿಯೋವನ್ನು ನಿಮ್ಮ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಯಾಕೆ ಅಂತಂದ್ರೆ ತುಂಬಾ ಜನ ಪಿಂಚಣಿದಾರರು ಈ ಒಂದು ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳ ಪಿಂಚಣಿ ಹಣಕ್ಕಾಗಿ ಕಾಯ್ತಾ ಇರೋದ್ರಿಂದ ಅವರಿಗೂ ಈ ಒಂದು ಮಾಹಿತಿ ತಿಳಿದಿರಲಿ ಅನ್ನೋದಕ್ಕೋಸ್ಕರವಾಗಿ ಈ ಒಂದು ವಿಡಿಯೋವನ್ನು ನೀವು ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್. ಇದಾಗಿತ್ತು ಇವತ್ತಿನ ಮಾಹಿತಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾವು ಹಾಕುವ ಮುಂದಿನ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಆ ತಕ್ಷಣ ಬಂದು ಸಿಗುತ್ತೆ ಫ್ರೆಂಡ್ಸ್.